ನಮಸ್ಕಾರ, ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಪ್ರಮುಖ ನಗರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಎಷ್ಟು ಆಗ್ಗ? ಪೇಟಿಎಂ ಎಷ್ಟು ಉದ್ಯೋಗಿಗಳನ್ನು ವಜಾ ಮಾಡುತ್ತೆ? ಈ ವರ್ಷ ವೇತನ ಹೆಚ್ಚಳ ಎಷ್ಟು ಆಗಬಹುದು? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಕೂಡ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ₹2 ಇಳಿಕೆ. ಜನರಿಗೆ ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಸ್ವಲ್ಪ ಸಮಾಧಾನ ಕೊಡುವ ಸುದ್ದಿ ಬಂದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ₹2 ಇಳಿಕೆ ಮಾಡಲಾಗಿದೆ. ಇಂದು ಮಾರ್ಚ್ 15 ಬೆಳಗ್ಗೆ 6 ಗಂಟೆಯಿಂದ ಹೊಸ ದರಗಳು ಜಾರಿಗೆ ಬಂದಿವೆ. ಇದರಿಂದ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ₹94.7, ಡೀಸೆಲ್ಗೆ ಲೀಟರ್ಗೆ ₹87.6, ಮುಂಬೈನಲ್ಲಿ ಪೆಟ್ರೋಲ್ಗೆ ₹104.2 ಮತ್ತು ಡೀಸೆಲ್ ₹92.1. ಇನ್ನು ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ₹103.9, ಡೀಸೆಲ್ ₹90.7. ಹಾಗೆ ಚೆನ್ನೈನಲ್ಲಿ ಪೆಟ್ರೋಲ್ ಲೀಟರ್ಗೆ ₹101.1 ಮತ್ತು ಡೀಸೆಲ್ಗೆ ₹92.7 ಆಗಿದೆ. ರಸ್ತೆ ಅಪಘಾತದಲ್ಲಿ ನಗದು ರಹಿತ ಚಿಕಿತ್ಸೆ 1.5 ಲಕ್ಷದವರೆಗೆ ಸರ್ಕಾರದ ನೆರವು. ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಅಂದರೆ ಕ್ಯಾಶ್ಲೆಸ್ ಚಿಕಿತ್ಸೆ ನೀಡುವುದಕ್ಕೆ ಸರ್ಕಾರ ಪ್ರಾಯೋಗಿಕ ಯೋಜನೆಯನ್ನು ಆರಂಭಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಚಂಡೀಗಢದಲ್ಲಿ ಈ ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಸರ್ಕಾರದ ಈ ಪ್ರಾಯೋಗಿಕ ಯೋಜನೆಯಡಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ 1.5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ನೀಡಲಾಗುವುದು. ಅಪಘಾತವಾದ ನಂತರ 7 ದಿನಗಳ ಕಾಲ ಚಿಕಿತ್ಸೆಗೆ ವ್ಯವಸ್ಥೆ ಇರುತ್ತೆ. ಈ ಪ್ರಾಯೋಗಿಕ ಯೋಜನೆಯಡಿ ಯಾವುದೇ ರೀತಿಯ ವಾಹನಗಳಿಂದ ಉಂಟಾಗುವ ಅಪಘಾತಗಳಿಗೆ ಚಿಕಿತ್ಸೆಯನ್ನು ಸರ್ಕಾರ ಭರಿಸಲಿದೆ. ಆಸ್ಪತ್ರೆಗಳಿಗೆ ಆದ ಖರ್ಚನ್ನು ಮೋಟಾರು ವಾಹನ ಅಪಘಾತ ನಿಧಿಯ ಮೂಲಕ ಖರ್ಚು ಮಾಡಲಾಗುವುದು. ರಸ್ತೆ ಅಪಘಾತ ಪ್ರಕರಣಗಳಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದೆ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಪ್ರಾಯೋಗಿಕ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದೆ. ಮತ್ತೊಂದು ರಾಜ್ಯದಲ್ಲಿ ಡಿಎ ಹೆಚ್ಚಳ. ಲೋಕಸಭೆ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರಗಳು ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಿವೆ. ಇದೀಗ ಈ ಪಟ್ಟಿಗೆ ರಾಜಸ್ಥಾನ ಸರ್ಕಾರದ ಹೆಸರು ಕೂಡ ಸೇರ್ಪಡೆಯಾಗಿದೆ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ₹4 ಡಿಎ ಹೆಚ್ಚಳ ಘೋಷಣೆ ಮಾಡಲಾಗಿದೆ. ಈ ಏರಿಕೆಯಿಂದ ತುಟ್ಟಿ ಭತ್ಯೆ ಈಗ ₹50ಕ್ಕೆ ಏರಿದೆ. ಈ ಹಿಂದೆ ಕರ್ನಾಟಕ, ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಗುಜರಾತ್ ಸರ್ಕಾರಗಳು 4% ಡಿಎಯನ್ನು ಹೆಚ್ಚಿಸುವುದಾಗಿ ಘೋಷಣೆ ಮಾಡಿದ್ವು. ಪೇಟಿಎಂನಲ್ಲಿ 20% ಉದ್ಯೋಗಿಗಳ ವಜಾ. ಪೇಟಿಎಂನ ಮೂಲ ಕಂಪನಿ 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ತನ್ನ ಸುಮಾರು 20% ಉದ್ಯೋಗಿಗಳನ್ನು ತೆಗೆದುಹಾಕುವುದಕ್ಕೆ ತಯಾರಿ ನಡೆಸುತ್ತದೆ. ಇತ್ತೀಚೆಗಷ್ಟೇ 1,000 ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿತ್ತು. ವರದಿಗಳ ಪ್ರಕಾರ ಕಂಪನಿಯ ವಾರ್ಷಿಕ ಪರ್ಫಾರ್ಮೆನ್ಸ್ ರಿವ್ಯೂನ ಅಡಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಈ ವಜಾಗೊಳಿಸುವಿಕೆ ಆಗಲಿದೆ. ಇದಲ್ಲದೆ ಎಐಯನ್ನು ಬಳಸಿಕೊಳ್ಳುತ್ತಿದೆ. ಇದರಿಂದ ಉದ್ಯೋಗ ಕಡಿತ ಆಗಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ತಾ ಇದ್ದೇವೆ. ಇದರಲ್ಲಿ ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ ಮತ್ತು ರೋಲ್ ಸೂಟಬಿಲಿಟಿ ಜೊತೆಗೆ ಗ್ರೋತ್ ಮತ್ತು ಕಾಸ್ಟ್ ಎಫಿಷಿಯನ್ಸಿ ಗೋಲ್ಸ್ ಆಧಾರದ ಮೇಲೆ ಬದಲಾವಣೆಯನ್ನು ಮಾಡಲಾಗುತ್ತೆ. ಈ ಪ್ರಕ್ರಿಯೆಯು ಉದ್ಯೋಗಿಗಳ ವಜಾ ಮಾಡುವ ಪ್ರಕ್ರಿಯೆಗಿಂತ ಭಿನ್ನವಾದದ್ದು ಎಂದು ಪೇಟಿಎಂ ವಕ್ತಾರರು ಹೇಳಿದ್ದಾರೆ. ಪೇಟಿಎಂನ ಯಾವ ಸೇವೆ ಅಬಾಧಿತ? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿಗೆ ಸಂಬಂಧಿಸಿದ ಸರ್ವಿಸ್ಗೆ ಮಾರ್ಚ್ 16ರಿಂದ ಆರ್ಬಿಐ ತೆಗೆದುಕೊಂಡ ಕ್ರಮ ಜಾರಿಗೆ ಬರಲಿದೆ. ಆದರೆ ಪೇಟಿಎಂನ ಅನೇಕ ಸೇವೆಗಳು ಮೊದಲಿನಂತೆ ಲಭ್ಯ ಇರ್ತವೆ. ಪೇಟಿಎಂ ಯುಪಿಐ ಪಾವತಿ ಸೇವೆಗಳು ಹಾಗೇನೇ ಮುಂದುವರಿತವೆ. ಪೇಟಿಎಂ ಅನ್ನು ಬಳಸಿಕೊಂಡು ನೀವು ಮೊದಲಿನಂತೆ ನಿಮ್ಮ ಬಿಲ್ಗಳನ್ನು ರೀಚಾರ್ಜ್ ಮಾಡಬಹುದು ಮತ್ತು ಪೇಮೆಂಟ್ ಮಾಡಬಹುದು. ಇದಲ್ಲದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನಿಷೇಧದ ನಂತರವೂ ಪೇಟಿಎಂನ QR ಮತ್ತು ಸೌಂಡ್ ಬಾಕ್ಸ್ಗೆ ಸಂಬಂಧಿಸಿದ ಸೇವೆಗಳು ಮುಂದುವರಿತವೆ. ಒಂದೇ ವ್ಯತ್ಯಾಸವೆಂದರೆ ಪೇಟಿಎಂ ಮತ್ತು ಅದರ ಗ್ರಾಹಕರು ಇದಕ್ಕಾಗಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ವ್ಯಾಲೆಟ್ ಅನ್ನು ಬಳಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ತಮ್ಮ ಖಾತೆಗಳನ್ನು ಬೇರೆ ಬ್ಯಾಂಕಿಗೆ ವರ್ಗಾಯಿಸಬೇಕಾಗುತ್ತೆ. ಆದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನೀಡಿದ ಫಾಸ್ಟ್ಯಾಗ್ ಮತ್ತು NCMC ಕಾರ್ಡ್ಗಳನ್ನು ಗ್ರಾಹಕರು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವ್ಯಾಲೆಟ್ ಬಳಸಿಕೊಂಡು ಯಾವ ಪೇಮೆಂಟನ್ನು ಮಾಡಲಾಗೋದಿಲ್ಲ. ಸರಾಸರಿ ವೇತನ ಹೆಚ್ಚಳ 9% ಆಗಲಿದೆಯೇ? 2024ರಲ್ಲಿ ಸರಾಸರಿ 9%ರಷ್ಟು ವೇತನ ಹೆಚ್ಚಳವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಕಳೆದ ವರ್ಷ 9.2 ಹೆಚ್ಚಳವಾಗಿತ್ತು. ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಸಂಸ್ಥೆ ಡೆಲಾಯ್ಟ್ ನಡೆಸಿದ ಸಮೀಕ್ಷೆಯಲ್ಲಿ ಇದು ಬೆಳಕಿಗೆ ಬಂದಿದೆ. ಆದಾಗ್ಯೂ ಒಟ್ಟಾರೆ ಸರಾಸರಿ ಹೆಚ್ಚಳ ಕಳೆದ ವರ್ಷಕ್ಕಿಂತ ಕಡಿಮೆಯಾಗಿದೆ. ಕೋವಿಡ್ಗೂ ಮೊದಲಿನ ಸ್ಥಿತಿಗೆ ಹೋಲಿಸಿದರೆ ಈ ಹೆಚ್ಚಳ ಚೆನ್ನಾಗಿಯೇ ಇದ್ದ ಹಾಗಿದೆ. ವರದಿಯ ಪ್ರಕಾರ IT ಮತ್ತು BPO, KPO ಹೊರತುಪಡಿಸಿ ಎಲ್ಲ ವಲಯಗಳಲ್ಲಿ ಸಂಬಳ ಹೆಚ್ಚಳವನ್ನು ನಿರೀಕ್ಷೆ ಮಾಡಲಾಗಿದೆ. ಡೆಲಾಯ್ಟ್ ಇಂಡಿಯಾ ಟ್ಯಾಲೆಂಟ್ ಔಟ್ಲುಕ್ 2024ರ ಸಮೀಕ್ಷೆ ಹೇಳುವಂತೆ ದೇಶದ 3ರಲ್ಲಿ 1 ಸಂಸ್ಥೆಯು ಈ ವರ್ಷ 2 ಅಂಕಿಯ ಹೆಚ್ಚಳವನ್ನು ನೀಡುವ ಸಾಧ್ಯತೆ ಇದೆ ಎನ್ನುತ್ತದೆ. ವಿಮೆ ಯೋಜನೆ ಅಸೆಸ್ಮೆಂಟ್ಗೆ ಸಮಿತಿ. ಆರೋಗ್ಯ ವಿಮಾ ಯೋಜನೆ ಆಯುಷ್ಮಾನ್ ಭಾರತ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಕ್ಕೆ ಕೇಂದ್ರ ಸರ್ಕಾರ ಸಮಿತಿಯನ್ನು ರಚಿಸಿದೆ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಯೋಜನೆಯ ವಿನ್ಯಾಸ, ಅನುಷ್ಠಾನ ಮತ್ತು ಸಲಹೆಗಳನ್ನು ಪರಿಶೀಲನೆ ಮಾಡುವುದಕ್ಕೆ ನೀತಿ ಆಯೋಗದ ಸದಸ್ಯ ಡಾಕ್ಟರ್ VK ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚಿಸಿದೆ. ವಂಚನೆ ತಡೆಗಟ್ಟುವ ಮಾರ್ಗಗಳನ್ನು ಸೂಚಿಸುವುದರ ಜೊತೆಗೆ ಯೋಜನೆಯ ಕಾರ್ಯಚಟುವಟಿಕೆಯನ್ನು ಸಮಿತಿಯು ಪರಿಶೀಲಿಸುತ್ತೆ. ಫಲಾನುಭವಿಗಳ ಸಂಖ್ಯೆ ಹೆಚ್ಚಳ ಮಾಡುವುದು ಸೇರಿದಂತೆ ಹಲವು ಪ್ರಮುಖ ವಿಷಯಗಳನ್ನು ಚರ್ಚಿಸಿ 45 ದಿನಗಳ ಒಳಗೆ ವರದಿಯನ್ನು ಸಲ್ಲಿಸಲಾಗುತ್ತೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.